ನಿನ್ನ ಮುಖ ಹೀಗೆ ಯಾರೋ ಒಬ್ರಿಗಾಗಿ ಯೋಚಿಸಿ ಬರೋನಲ್ಲ ಆ ರಾಕ್ಷಸ. ಯಾವುದೋ ಕೆಲಸ ಇದ್ದು ಬಂದಿರಬಹುದು ಅಷ್ಟೇ ಅಂತ ಸುವೀಕ್ಷಾ ಮನಸ್ಸಿನಲ್ಲೇ ಅದನ್ನು ಹಗುರವಾಗಿ ತಳ್ಳಿ ಹಾಕ್ಬಿಡ್ತಾಳೆ. ಮತ್ತೆ ಏನು ಯೋಚನೆ ಮಾಡ್ತಿದ್ದೀಯ ಮತ್ತೆ ಅಂತ ಕೇಳ್ತಾನೆ. ಹ್ಞೂ ಏನೂ ಇಲ್ಲ. ನಿದ್ರೆ ಬರ್ತಿದೆಯಾ? ಹಗಲೆಲ್ಲ ಮಲ್ಕೊಂಡೇ ಇದ್ನಲ್ವಾ, ನಿದ್ರೆ ಬರ್ತಿಲ್ಲ. ಸ್ವಲ್ಪ ಆರತಿಯವರೊಂದಿಗೆ ಮಾತಾಡ್ಕೊಂಡು ಬರಲಾ? ನಾಳೆ ಬೆಳಿಗ್ಗೆ ಮಾತಾಡ್ಕೊ. ಆದರೆ ನೀನು ಲೀಲಾಳೊಂದಿಗೆ ಮಾತಾಡಿದ್ದಕ್ಕೆ ನಾನಿನ್ನು ನಿನಗೆ ಏನು ಶಿಕ್ಷೆ ನೀಡಿಲ್ವಲ್ಲ. ಇದು ಅನ್ಯಾಯ. ನೀವೇ ತಾನೇ ಎಲ್ಲರ ಜೊತೆ ಮಾತಾಡೋದಕ್ಕೆ ನನಗೆ ಹೇಳಿದ್ದು ಅಂತ ಸುವೀಕ್ಷಾ ಅಂದ್ಕೊಳ್ತಾ ಇದ್ದರೆ, ಇವನೇನು ಮತ್ತೆ ಏನು ಮಾಡ್ತಾನಪ್ಪ ಎಂಬ ಭಯದಿಂದ ಆಕೆ ಹೃದಯದ ಬಡಿತ ವೇಗವಾಯಿತು. ಆಕೆ ಕಣ್ಣುಗಳಲ್ಲಿ ಕಾಣಿಸ್ತಿದ್ದ ಭಯವನ್ನು ನೋಡಿ, ಭಯಪಡಬೇಡ, ಈ ಬಾರಿ ಹೊಡೆಯೋ ಅಂಥ ಶಿಕ್ಷೆ ಅಲ್ಲ, ಪ್ರಣಯದ ಶಿಕ್ಷೆ ನೀಡ್ತೀನಿ ಅಂತ ಅಂತಾನೆ. ಆ ಮಾತು ಕೇಳಿ ಕಣ್ಣುಗಳನ್ನ ಅರಳಿಸಿ ಏನೋ ಏನು ಮಾಡ್ತೀರಿ ಅಂತ ಬೆಚ್ಚ ಬಿದ್ದು ಕೇಳ್ತಾಳೆ. ನಿನಗೆ ಫ್ರೆಂಚ್ ಕಿಸ್ ಅಂದರೆ ಏನಂತ ಗೊತ್ತಿದೆಯಾ? ಗೊತ್ತಿದೆ. ಆಕೆ ಬುದ್ಧಿವಂತಿಕೆಗೆ ಏನು ಉತ್ತರ ಕೊಡೋಣ ನೋಡೋಣ ಅಂತ, ಸರಿ ಹೇಳು, ಫ್ರೆಂಚ್ ಕಿಸ್ ಅಂದರೆ ಏನು ಅಂತ ಅಂತಾನೆ. ಅದೇ ಫ್ರೆಂಚ್ ದೇಶದಲ್ಲಿ ಕೊಡೋ ಮುತ್ತನ್ನು ಫ್ರೆಂಚ್ ಕಿಸ್ ಅಂತಾರೆ ಅಷ್ಟೇ ಅಲ್ವಾ? ಅಯ್ಯೋ ಮುಗ್ದೆಯೇ, ನಿನ್ನ ಈ ನಿಜವಾದ ಅಮಾಯಕತ್ವವನ್ನು ಅಂತ ಏನೋ ಅನ್ನೋದಕ್ಕೆ ಹೋದವನು ಅಷ್ಟರಲ್ಲೇ ಮೊಬೈಲ್ ಕಂಪಿಸ್ತಿರೋದನ್ನು ಕಂಡು ಸುವೀಕ್ಷಾಳನ್ನು ಪಕ್ಕಕ್ಕೆ ಸರಿಸ್ತಾನೆ. ಫೋನ್ ತೆಗೆದುಕೊಂಡು ತೆರೆ ಮೇಲೆ ರಾಬಿನ್ ಹೆಸರು ನೋಡಿ ಆ ಕರೆಯನ್ನು ಪಿಕ್ ಮಾಡಿ ಮೌನವಾಗಿರ್ತಾನೆ. ಸರ್, ಅವ್ರನ್ನ ಪತ್ತೆ ಹಚ್ಚಿಬಿಟ್ಟು ಹಿಡ್ದಿದ್ದೀವಿ. ಓಕೆ, ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಎದ್ದು ಹೋಗಿ ವಾರ್ಡ್ರೋಬ್ ಮೂಲೆಯಲ್ಲಿದ್ದ ಐಪ್ಯಾಡ್ ತಂದು ಆನ್ ಮಾಡಿ ಫ್ರೆಂಚ್ ಕಿಸ್ ವೀಡಿಯೋಗಳನ್ನ ಹಾಕಿ, ಇಗೋ ಇವೆಲ್ಲ ಆ ವಿಡಿಯೋಗಳು, ಇವುಗಳನ್ನ ನೋಡಿದ ನಂತರ ಫ್ರೆಂಚ್ ಕಿಸ್ ಅಂದರೆ ಏನಂತ ಹೇಳಿ ಆ ಮುತ್ತನ್ನು ನನಗೆ ಕೊಡಬೇಕು. ನಾನು 2 ಗಂಟೆಗಳಲ್ಲಿ ಬರ್ತೀನಿ ಅಂತ ಹೇಳ್ತಾನೆ. ಖಾಲಿ ಮುಖದಿಂದ ನೋಡ್ತಿದ್ದ ಸುವೀಕ್ಷಾಳನ್ನು ನೋಡಿ ಸಣ್ಣ ನಗುವಿನೊಂದಿಗೆ ಟ್ಯಾಬನ್ನು ಆಕೆ ಮಡಿಲಲ್ಲಿ ಇಟ್ಟು ಕೆನ್ನೆಗೆ ಸಣ್ಣದಾಗಿ ಮುತ್ತಿಟ್ಟು ಫೋನ್ ತೆಗೆದುಕೊಂಡು ಆತ ಒಟ್ಟು ಹೋಗ್ತಾನೆ. ಮುತ್ತಿಟ್ಟ ಕೆನ್ನೆಯನ್ನು ಸವರ್ಕೊಳ್ತಾ ಬಾಗಿಲಿನ ಕಡೆ ನೋಡಿ, ನಂತರ ಶಬ್ದ ಬರ್ತಿದ್ದ ವಿಡಿಯೋದ ಕಡೆ ನೋಡ್ತಿದ್ದಂತೆ ಆಕೆಯ ಬಾಯಿ ತಾನಾಗಿಯೇ ತಾನೇ ತೆರ್ಕೊಂಡ್ಬಿಡುತ್ತೆ. ಅಮ್ಮ, ಏನಿದು? ನಿಜಕ್ಕೂ ಇವ್ರು ಕೊಡೋದು ಮುತ್ತೇನ? ಚಿಚಿ ಥೂ, ಒಂದು ಚಮಚ ಪಾಯಸಕ್ಕೆ ನನಗೆ ನಾನಾ ರೀತಿ ಅನ್ನಿಸ್ಬಿಡ್ತು. ಇನ್ನೂ ಈ ರೀತಿಯಲ್ಲಿ ಮುತ್ತು ಅಂದರೆ ಅಮ್ಮ, ನನ್ನಿಂದ ನಿಜವಾಗ್ಲೂ ಸಾಧ್ಯನೇ ಇಲ್ಲ ಇದೆಲ್ಲ ಅಂತ ಮುಖವನ್ನು ಅಸಹ್ಯವಾಗಿ ಇಟ್ಕೊಂಡ್ಬಿಡ್ತಾಳೆ. ಒಳಗೆ ಅಂತರಾತ್ಮ ಮಾತ್ರ ಜೋರಾಗಿ ನಗ್ಬಿಡುತ್ತೆ. ಏಯ್, ಈಗ್ಯಾಕೆ ನಗ್ತಿದೀಯಾ ಹುಚ್ಚಿ? ನಾನೇ ನೀನು ಅಂದರೆ ನೀನೇ ಆ ಹುಚ್ಚಿ? ಸರಿ ಬಿಡು, ಯಾಕೆ ನಗ್ತಿರೋದು ಈಗ ಹೇಳು ಸಾಯಿ. ಮತ್ತೆ ಇಲ್ದಿದ್ರೆ ಮುತ್ತಿಗೆ ಇಷ್ಟೊಂದು ಕಷ್ಟಪಟ್ಬಿಟ್ರೆ ಇನ್ನು ಸಂಸಾರ ಅಂದರೆ ಏನಂತ ತಿಳಿದ್ರೆ ಓಡೋಗ್ಬಿಡ್ತೀಯೇನೋ? ಇನ್ನು ಹೀಯಾಳಿಸೋದನ್ನು ನಿಲ್ಲಿಸ್ಬಿಡು. ಸಂಸಾರ ಅಂದರೆ ಏನಂತ ಗೊತ್ತಾಗದೇ ಇರೋ ಅಷ್ಟು ಸಣ್ಣ ಮಗು ಏನಲ್ಲ ನಾನು. ಕಾಲೇಜ್ನಲ್ಲಿ ಇವುಗಳ ಬಗ್ಗೆ ಒಂದು ಅರಿವು ಬರಬೇಕಂತ ಮೇಡಮ್ಮು ಹೇಳಿದರು. ಓಹೋ, ಹೌದಾ? ಏನು ಹೇಳಿದರು? ಅದರಿಂದ ನಿನಗೇನು ಅರ್ಥ ಆಯಿತು? ಅದೇ ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂತ ಅವಳು ತಲೆನ ಕೆರ್ಕೊಳ್ತಾ ಇದ್ದರೆ, ಹೆಚ್ಚಾಗಿ ತಲೆನ ಕೆರ್ಕೊಂಬೇಡ, ತಲೆ ಕೂದಲು ಉದುರೋಗ್ಬಿಡುತ್ತೆ. ಇಷ್ಟಕ್ಕೂ ನಮ್ಮ ಯಜಮಾನರು ಆ ಫ್ರೆಂಚ್ ಕಿಸ್ ಕೇಳಿದ್ರಲ್ವೇ, ಮತ್ತೆ ನೀಡ್ತೀಯಾ? ಸುವೀಕ್ಷಾ ಮುಖವನ್ನು ವಿಚಿತ್ರವಾಗಿಟ್ಕೊಳ್ತಾ ಚಿಚಿ
ಆ ವಿಡಿಯೋದಲ್ಲಿ ಅವರು ಮುತ್ತು ಕೊಡ್ತಿರುವಂತಿಲ್ಲ, ಒಬ್ಬರ ತುಟಿಗಳನ್ನ ಮತ್ತೊಬ್ಬರು ಏನೇನೋ ಮಾಡ್ತಿರುವಂತಿದೆ. ಅಂಥ ದರಿದ್ರ ನನಗೆ ಬೇಡಮ್ಮ. ಹಾಗಾದರೆ ಆ ರಾಕ್ಷಸ ಕೇಳಿದ್ರೆ ಏನು ಹೇಳ್ತೀಯ? ಹಾಗಾದರೆ ಹ್ಞೂ, ನಿದ್ರೆ ಬರ್ತಿದೆ ಅಂತ ಹೇಳ್ತೀನಿ, ಅದು ನಿನಗೆ ಯಾಕೆ? ಅಂತರಾತ್ಮ ಜೋರಾಗಿ ನಗ್ತಾ ಆ ರಾಕ್ಷಸನ ಬಗ್ಗೆ ಇನ್ನೂ ಅರ್ಥ ಮಾಡ್ಕೊಳ್ತಿದ್ರೆ ಹೇಗೆ ಸುಭಿಕ್ಷಾ ಅಂತ ಆಕೆಯನ್ನು ಗೊಂದಲಕ್ಕೆ ತಳ್ಳಿ ಅದು ಮಾಯವಾಗೋಯ್ತು. ಏನೇನಂತಿದೆ ಇದು ಅಂತ ಯೋಚಿಸ್ತಾ ಏನೋ ಅದೆಲ್ಲ ಅಸ್ಪಷ್ಟವಾಗಿದೆ. ಮೊದಲು ಈ ದರಿದ್ರವನ್ನು ತೆಗೆದು ಬಿಸಾಡಬೇಕು ಅಂತ ಟ್ಯಾಬ್ ಮೇಲಿನ ಗುಂಡಿಗಳನ್ನ ಬೆರಳಿನಿಂದ ಟಕ ಟಕ್ ಟಕ ಅಂತ ಶಬ್ದ ಬರುವಂತೆ ಗಡಿಬಿಡಿಯಿಂದ ಒತ್ತು ಬಿಡ್ತಾಳೆ. ಕಾರ್ ಬಂದು ನಿಲ್ತಿದ್ದಂತೆ ರಾಬಿನ್ ವೇಗವಾಗಿ ಹೋಗಿ ಆ ಡೋರನ್ನು ತೆರೀತಾನೆ. ಹಯಗ್ರೀವ್ ಇಳಿದು ರಾಬಿನ್ ಕಡೆ ನೋಡಿದ್ರೆ ಬಾಗಿಲು ಮುಚ್ಚಿದ ರಾಬಿನ್, ಸರ್, ಅವರು ಈ ರಾಜ್ಯದವರಲ್ಲ, ಬಿಹಾರದಿಂದ ಬಂದಿದ್ದಾರೆ ಅಂತ ಮಾಹಿತಿ ನೀಡ್ತಾ ಆತನ ಹಿಂದೆಯೇ ಹೋಗ್ತಾನೆ. ಆ ರೌಡಿಗಳನ್ನ ಚೆನ್ನಾಗಿ ಬಾರಿಸ್ಬಿಟ್ಟಿದ್ರಿಂದ ಮೈಯೆಲ್ಲ ರಕ್ತದಿಂದ ಒದ್ದೆಯಾಗ್ಬಿಟ್ಟಿತ್ತು. ಹಯಗ್ರೀವ್ ಹೋಗಿ ಸೋಫಾದಲ್ಲಿ ಕೂತು ಚಿಟ್ಕಿ ಹೊಡೆದು ಗಂಭೀರವಾಗಿ ಅವರನ್ನು ನೋಡ್ತಾನೆ. ಅವರು ಭಯದಿಂದ ಹಯಗ್ರೀವನ ಕಡೆ ನೋಡ್ತಾ, ಸಾರಿ ಸರ್, ನಿಜವಾಗಿಯೂ ನಮಗವರು ಮೇಡಮ್ ಅಂತ ಗೊತ್ತಿರಲಿಲ್ಲ ಸರ್. ಯಾರೋ ದೊಡ್ಡ ಸಾಹೇಬರು ಬಂದು ಮೇಡಮ್ ಫೋಟೋ ತೋರಿಸಿ ಅವ್ರನ್ನ ಮುಗಿಸ್ಬಿಡಿ ಅಂತ ನಮಗೆ ಹಣವನ್ನು ಕೊಟ್ಟಿದ್ದರು. ದಯವಿಟ್ಟು ಸರ್, ದಯವಿಟ್ಟು ಪ್ಲೀಸ್ ನಮ್ಮನ್ನು ಬಿಟ್ಬಿಡಿ ಸರ್ ಅಂತ ಹಿಂದಿಯಲ್ಲೇ ಬೇಡ್ಕೊಳ್ತಾರೆ ಅವರು. ಸರಿ, ಆ ಒಪ್ಪಂದವನ್ನು ಗಮನದಲ್ಲಿಟ್ಕೊಂಡು ನಾನು ನಿಮ್ಮನ್ನು ಬಿಟ್ಟುಬಿಡ್ತೀನಿ. ನನಗೆ ಆತನ ಹೆಸರು ಹೇಳಿ ಅಂತ ಗಂಭೀರವಾಗಿ ಕೇಳ್ತಾನೆ. ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್ ಅಂತ ಅವರು ಸುಳ್ಳು ಹೇಳ್ತಾ ಇದ್ದಂತೆ ತಾಳ್ಮೆಯನ್ನು ಕಳ್ಕೊಂಡ ಹಯಗ್ರೀವ್ ಗನ್ ಕೊಡೋ ಅನ್ನುವಂತೆ ರಾಬಿನ್ ಕಡೆ ಕೈಯನ್ನು ಚಾಚ್ತಾನೆ. ಕ್ಷಣಾರ್ಧದಲ್ಲಿ ರಾಬಿನ್ ಬಂದೂಕನ್ನು ಆತನ ಕೈಯಲ್ಲಿ ಇಡ್ತಾನೆ. ಗನ್ನನ್ನು ಅವರ ಕಡೆ ಗುರಿ ಇಟ್ಟು ಹ್ಯಾಪಿ ಜರ್ನಿ ಅನ್ನುತ್ತಾ 5 ಜನರನ್ನು ಕ್ರೂರವಾಗಿ ಹೊಡೆದು ಉರುಳಿಸ್ಬಿಡ್ತಾನೆ. ರಾಬಿನ್, ಇವರನ್ನ ಯೋಗೇಶ್ಗೆ ಉಡುಗೊರೆ ಪೊಟ್ಟಣ ಕಟ್ಟು ಕಳಿಸು ಮತ್ತು ಆತನ ಮುಂದಿನ ಹೆಜ್ಜೆ ಏನಂತ ಕಂಡು ಹಿಡೀರಿ ಅಂತ ಒರಟು ಧ್ವನಿಯಲ್ಲಿ ಹೇಳಿ ಹೇಗೆ ಬಂದೋ ಹಾಗೆಯೇ ಹೊರಟು ಹೋಗ್ತಾನೆ. ಕಾರ್ನಲ್ಲಿ ಕೂತು ಬೆಳಿಗ್ಗೆ ನಡೆದ ವಿಷಯದ ಬಗ್ಗೆ ಯೋಚಿಸ್ತಾನೆ. ಬೆಳಗ್ಗೆ ನಿದ್ರೆಯಿಂದ ಎದ್ದ ಹಯಗ್ರೀವನಿಗೆ ಹೆದರಿಗೆ ಹೆಂಡತಿ ಕಾಣಿಸ್ದೇ ಇರಲು ಕೋಪ ಅಂತೂ ನೆತ್ತಿಗತ್ತು ಬಿಡುತ್ತೆ. ಅಮಾಯಿಕಿ ಅಂತ ನಿಧಾನವಾಗಿ ಕರೆದ್ರೂ ಶಬ್ದ ಬರೆದಿದ್ದಾಗ ಕೆಳಗಿರ್ಬೋದು ಅಂತ ಅಂದ್ಕೊಂಡು ಸಿದ್ಧವಾಗಿ ಕೆಳಗೆ ಹೋಗಿ ನೋಡ್ತಾನೆ. ಗಾಯತ್ರಿ ಬಂದು ತಿಂಡಿಗೆ ಕರೀತಾರೆ. ಅಮ್ಮ, ಆ ಸುಭಿಕ್ಷಾ ಎಲ್ಲಿದ್ದಾಳೆ ಅಂತ ಕೇಳಿದಾಗ ಗಾಯತ್ರಿಯವರು ಅವನ ಮಾತಿಗೆ ನಗ್ತಾ, ಅದೇನಪ್ಪ ಹಾಕ ರೀತಿ, ಆಕೆ ದೇವಸ್ಥಾನಕ್ಕೆ ಹೋಗಿದ್ದಾಳಲ್ವಾ ಅಂತಾರೆ. ಆ ಮಾತಿಗೆ ಕೋಪ ಬಂದರೂ ಅದನ್ನು ಅಡಗಿಸಿಟ್ಕೊಂಡು ಓಹೋ ಹೌದಲ್ವಾ ಅನ್ನೋಷ್ಟರಲ್ಲೇ ಫೋನ್ ರಿಂಗ್ ಆಗುತ್ತೆ. ರಾಬಿನ್ನಿಂದ ಕರೆ ಬಂದಿದ್ದರಿಂದ ಅಮ್ಮ ನಾನು ಆಮೇಲೆ ತಿಂತೀನಿ ಅಂತ ಹೊರಗೆ ಬಂದು ಕರೆಯನ್ನು ಸ್ವೀಕರಿಸಿ, ಏನು ರಾಬಿನ್ ಅಂತ ಕೇಳ್ತಾನೆ. ಸರ್, ಮೇಡಮ್ ದೇವಸ್ಥಾನಕ್ಕೆ ಹೋಗ್ತಿರೋ ಮಾಹಿತಿ ಲೀಕ್ ಆಗಿಬಿಟ್ಟಿದೆ. ಗಾರ್ಡ್ಸ್ ವಾಹನದ ಹಿಂದೆ ಯಾವುದೋ ಅನುಮಾನಾಸ್ಪದ ವಾಹನ ಹಿಂಬಾಲಿಸ್ತಿದೆ ಅಂತ ಭದ್ರತೆಯವರು ನಮಗೆ ತಿಳಿಸಿದ್ದಾರೆ. ಸರಿ, ನಾನು ಹೊರಟಿದ್ದೀನಿ, ನೀನು ಅವರನ್ನು ಹುಡುಕು ಅಂತ ಹೇಳಿ ವೇಗವಾಗಿ ಕಾರಿನ ಬಳಿ ಬರ್ತಾನೆ. ಭದ್ರತೆಯವರು ಬಾಗಿಲು ತೆರೆಯೋದಕ್ಕೆ ಬಂದರೆ ಅವರನ್ನು ಬರಬೇಡಿ ಅಂತ ಕೈ ಸನ್ನೆ ಮಾಡಿ ತಾನೇ ಚಾಲಕನ ಸೀಟ್ನಲ್ಲಿ ಕೂತು ದೇವಸ್ಥಾನದ ಕಡೆ ಕಾರನ್ನು ಓಡಿಸ್ತಾನೆ. ಆತನಲ್ಲಿ ತಲುಪುವಷ್ಟರಲ್ಲೇ ಅಲ್ಲಿದ್ದ ರಾಬಿನ್ನನ್ನು ನೋಡಿ ರೌಡಿಗಳು ಕಾಲ್ಕೆತ್ತಿದ್ರು ಅಂತ ಭದ್ರತಾ ಸಿಬ್ಬಂದಿ ತಿಳಿಸ್ತಾರೆ. ವೇಗವಾಗಿ ಒಳಗೆ ಬಂದ ಹಯಗ್ರೀವ್ಗೆ ಸುಭಿಕ್ಷಾ ತನ್ನ ತಾಯಿ ಕೈಯ ಪುಳಿಯೋಗರೆ ತಿನ್ನೋದಕ್ಕೆ ಸಿದ್ಧವಾಗಿ ಕೂತಿರೋದು ಕಂಡು ಅವನಿಗೆ ಕೋಪ ಅಂತೂ ನತ್ತಿಗತ್ತು ಬಿಡುತ್ತೆ. ಹೊಡೆಯೋಷ್ಟೇ ಆವೇಶ ಬಂದರೂ
ಎಲ್ಲರ ಮುಂದೆ ತನ್ನ ಹೆಂಡತಿಯನ್ನು ಹೊಡೆದು ಅವಮಾನ ಮಾಡೋದಕ್ಕಾಗದೆ ಕಣ್ಗಳಿಂದಲೇ ಆಕೆ ಮೇಲೆ ಬೆಂಕಿ ಉಗುಳ್ತಾ ಮನೆಗೆ ಕರ್ಕೊಂಡು ಬರ್ತಾನೆ. ಆಕೆಯ ದೃಷ್ಟಿಯಲ್ಲಿ ಆತ ಕೊರತೆ ಇರೋನ ಕಾಣಿಸ್ಬೋದು, ಆದರೆ ಆತನಿಗೆ ಆಕೆ ಒಂದು ಅಮೂಲ್ಯವಾದ ಗಾಜಿನ ಬೊಂಬೆ. ತನ್ನನ್ನು ಹಾಗೆ ಖಾಲಿ ಹೊಟ್ಟೆಲಿಡಲಾಗದೆ ಇಂಪಾರ್ಟೆಂಟ್ ಕೆಲಸ ಇದ್ದರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ಆಕೆಯು ತುತ್ತು ತಿನ್ನುವಂತೆ ಮಾಡಿದ್ದ. ಅದೆಲ್ಲ ನೆನಪಿಗೆ ಬಂದು ಸೀಟ್ನಲ್ಲಿ ಹಿಂದೆ ವಾಲ್ಕೊಂಡು ಕಣ್ಣುಗಳನ್ನ ಮುಚ್ಚಿ ಸುವಿಕ್ಷಾಳನ್ನೇ ನೆನೆಸ್ಕೊತಾ ಇರ್ತಾನೆ. ಇತ್ತ ಸುವಿಕ್ಷಾಗೆ ನಿರಂತರವಾಗಿ ತೇಗುಗಳು ಬರ್ತಾ ಇರುತ್ತವೆ. 2 ಲೋಟ ನೀರು ಕುಡಿದು, ಅಮ್ಮ ಯಾರಿಷ್ಟೊಂದು ಗಟ್ಟಿಯಾಗಿ ನನ್ನ ನೆನಪಿಸ್ಕೊಳ್ತಿದ್ದಾರಪ್ಪ, ಇನ್ಯಾರಿರ್ತಾರೆ, ಅಮ್ಮ ಇರಬಹುದು, ಅಪ್ಪನಂತೂ ನನ್ನ ಮರೆತೇ ಬಿಟ್ಟಿದ್ದಾರೆ ಅಂತ ಬೇಸರದಿಂದ ಅಂದ್ಕೊಂಡು ಮತ್ತೊಂದು ಲೋಟ ನೀರನ್ನು ಕುಡಿತಾಳೆ. ಸ್ನಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡು ಕಬೋರ್ಡ್ನಿದ್ದ ಬಟ್ಟೆಗಳನ್ನ ನೋಡ್ತಾಳೆ. ಸೀರೆ ಉಟ್ರೆ ಈ ಮನುಷ್ಯ ಆಗಾಗ ಸೆರಗಿನ ಪಿನ್ ತೆಗೆದುಬಿಟ್ಟಿರ್ತಾನೆ ಅಂದ್ಕೊಂಡು ರಾತ್ರಿ ಉಡುಪಿನ ಕುರ್ತಿಯನ್ನು ತೆಗೆದುಕೊಂಡು ವಾಶ್ರೂಮ್ಗೆ ಹೋಗ್ತಾಳೆ. 10 ನಿಮಿಷಗಳಲ್ಲಿ ಹೊರಗೆ ಬಂದು ಕನ್ನಡಿ ಮುಂದೆ ನಿಂತು ಇನ್ಯಾವ ತೊಂದರೆನೂ ಇಲ್ಲ ಅಂತ ಅಂದ್ಕೊಂಡು ಬೊಟ್ಟಿಟ್ಕೊಂಡು ಹಾಸಿಗೆಯನ್ನೇರಿ ಮುಸುಕು ಹಾಕಿ ಮಲಗುವಂತೆ ನಟನೆಯನ್ನು ಮಾಡ್ತಾಳೆ. ಸ್ವಲ್ಪ ಹೊತ್ತಿಗೆ ಹಯಗ್ರೀವ್ ಬಂದು ಮಲಗಿರೋ ಸುವಿಕ್ಷಾಳನ್ನು ನೋಡಿ ಟವಲ್ ತೆಗೆದುಕೊಂಡು ತನ್ನ ಮುಖವನ್ನು ತೊಳೆಯೋದಕ್ಕೆ ಹೊರಡ್ತಾನೆ. ಅಮ್ಮೋ ಬಂದೇ ಬಿಟ್ನಲ್ಲಪ್ಪ, ನಾನಿವಾಗ ಜೋಪಾನವಾಗಿರಬೇಕು. ನಿದ್ರೆ ಮಾಡೋದಕ್ಕೆ ಪ್ರಯತ್ನಿಸಿ ಸೋಲ್ತಾಳೆ. 10 ನಿಮಿಷ ಕಾಲುಗಳ ಹತ್ತಿರದ ಹೊದಿಕೆಯನ್ನು ಆತ ಮೇಲಕ್ಕೆ ಸರಿಸಿದಾಗ ಚಳಿಯಾಗತೊಡಗುತ್ತೆ. ಏನು ಮಾಡ್ತಾನೋ ಅಂತ ಭಯದಿಂದ ಆಕೆಯ ಹೃದಯ ಬಡಿತ ಹೆಚ್ಚಾಗ್ಬಿಡುತ್ತೆ. ಕಾಲುಗಳ ಹತ್ರ ಕೂತ ಹಯಗ್ರೀವ್ ಬ್ಲ್ಯಾಂಕೆಟ್ ಮೇಲಕ್ಕೆ ಸರಿಸಿ ಅರಿಶಿನ ಹಚ್ಚದ್ರಿಂದ ಹಳದಿ ಬಣ್ಣದಿಂದ ಹೊಳಿತಿದ್ದ ಕಾಲುಗಳನ್ನ ನೋಡ್ತಾನೆ. ಆಕೆ ಕಾಲು ಬೆರಳಲ್ಲಿದ್ದ ಉಂಗುರಗಳನ್ನ ನೋಡಿ ಇದು ತನ್ನ ಹೆತ್ತವರು ನೀಡಿದ್ದು ಅಂತ ಆಕೆ ಕುತ್ತಿಗೆ ಸರ ಹಾಗೂ ಕಾಲುಂಗುರ ಕಳಿಸಿದ ಇಟ್ಕೊಂಡಿರೋದು ನೆನಪಾಗತ್ತೆ. ದೃಷ್ಟಿಯನ್ನು ಕೆಳಗಿಳಿಸಿ ಬೆರಳುಗಳಿಗೆ ತಾನೇ ಇಟ್ಟಿರೋ ಕಾಲುಂಗುರಗಳನ್ನ ನೋಡ್ತಾ ತಲೆ ತಗ್ಗಿಸಿ ಮೊದಲ ಬಾರಿಗೆ ಆಕೆ ಕಾಲು ಬೆರಳುಗಳ ಮೇಲೆ ತುಟಿಗಳನ್ನ ಇಡ್ತಾನೆ. ಉಸಿರು ಬಿಗಿದುಕೊಂಡಿದ್ದ ಸುವಿಕ್ಷಾಗೆ ಹಯಗ್ರೀವ್ ಮಾಡಿದಂಥ ಕೆಲಸಕ್ಕೆ ಹೃದಯದ ಬಡಿತ ಹಠಾತ್ತನೆ ಹೆಚ್ಚಾಗ್ಬಿಡುತ್ತೆ. ಹೊದಿಕೆಯನ್ನು ಪಕ್ಕಕ್ಕೆ ತಳ್ಳಿ ತಕ್ಷಣವೇ ಎದ್ದು ಕೂತು ಕಾಲುಗಳನ್ನ ಹತ್ತಿರ ಕೆಳ್ಕೊಂಡು ಆಶ್ಚರ್ಯದಿಂದ ಗಂಡನನ್ನು ನೋಡ್ತಾ ಇರ್ತಾಳೆ. ಹಯಗ್ರೀವ್ ಮಾತ್ರ ಆಕೆ ಕಾಲುಗಳನ್ನ ಮುಂಭಾಗ ಕೆಳೆದು ಪ್ರೀತಿಯಿಂದ ಬೆರಳಿಗೆ ತುಂಬಾ ಪ್ರೀತಿಯಿಂದ ಮುತ್ತಿಡ್ತಾನೆ. ಅಷ್ಟೊಂದು ಸ್ವಾರ್ಥಿಯಾಗೂ ಅಹಂಕಾರಿ ಮನುಷ್ಯ ತನ್ನ ಕಾಲಿಗಷ್ಟು ಪ್ರೀತಿಯಿಂದ ಮುತ್ತಿಡ್ತಿರೋದನ್ನು ಕಂಡು ಆಕೆಗೇನೋ ವಿಚಿತ್ರ ಅನಿಸುತ್ತೆ. ಎಂಥ ಗಂಡಸಾಗಿದ್ರೂ ಹೆಂಡತಿಗೆ ದಾಸನಾಗಲೇಬೇಕು ಎಂಬ ಹಿರಿಯರ ಮಾತು ನೆನಪಾಗಿ ಈ ಹಯಗ್ರೀವ್ ಕೂಡ ಅದಕ್ಕೆ ಹೊರತನಲ್ವೇ ಅಂದ್ಕೊಳ್ತಾ ಆತನನ್ನೇ ನೋಡ್ತಿರ್ತಾಳೆ. 2 ನಿಮಿಷ ಮುತ್ತಿಟ್ಟು, ಏನು ವಿಷ್ಣುಮೂರ್ತಿ ಭಂಗಿಯಲ್ಲಿ ಮಲಗಿ ನಟಿಸ್ತಿದ್ಯಾ ಅಂತಾನೆ. ಅಷ್ಟರಲ್ಲಿ ಬದಲಾದ ಆತನ ಮನಸ್ಥಿತಿ ಕಂಡು, ನಾನೇನು ಮಾಡಲಿಲ್ಲ, ನಿದ್ರೆ ಬಂದಿದ್ದರಿಂದ ಮಲಗಿದ್ದೆ ಅಷ್ಟೆ ಅಂತಾಳೆ ಅಮಾಯಕಳಾಗಿ. ಓಹೋ ಅನ್ನುತ್ತಾ ಪಕ್ಕದಲ್ಲಿದ್ದ ಟ್ಯಾಬ್ ನೋಡಿ, ಅದೇನು ಹೀಗೆ ಕೊಡು ಅಂತಾನೆ. ಏನನ್ನ ಅಂತ ತಲೆ ತಿರುಗಿಸಿ ಟ್ಯಾಬ್ ನೋಡಿ ಕಣ್ಣು ದೊಡ್ಡದು ಮಾಡ್ತಾ ಬೇಡ ಎಂಬಂತೆ ತಲೆಯನ್ನು ಆಡಿಸ್ತಾಳೆ. ಕೋಪ ತರಿಸ್ದೆ ಕೊಟ್ಬಿಡು ಅಂತ ಗಂಭೀರವಾಗಿ ಗದರ್ತಾನೆ. ಕೂಡಲೇ ಟ್ಯಾಬ್ ತೆಗೆದುಕೊಂಡು ಹಯಗ್ರೀವಿನ ಪಕ್ಕದಲ್ಲಿಡ್ತಾಳೆ. ನೇರವಾಗಿ ಮಲಗಿ ಟ್ಯಾಬ್ ಆನ್ ಮಾಡ್ತಾ ಈಗ ಹೇಳು, ಫ್ರೆಂಚ್ ಕಿಸ್ ಅಂದರೆ ಏನು ಅಂತ ಕೇಳ್ತಾನೆ. ಸುವಿಕ್ಷಾ ಅಂತೂ ಅವನ ಮಾತಿಗೆ ಬೆಚ್ಚಿಬಿದ್ದು ಅದೊಂದು ಅಸಹ್ಯವಾದ ಕೆಲಸ ಅಂತ ಅಂದೇ ಬಿಡ್ತಾಳೆ. ಹೌದಾ, ಹಾಗಾದರೆ ದಂಪತಿಗಳು ಮತ್ತೆ ಮುತ್ತು ನೀಡ್ತಾರಂತ ತೋರಿಸು ಅಂತಾನೆ. ಮೂರ್ಖ, ಬೇಕಂತಾನೆ ಮಾಡ್ತಿದ್ದ ನನ್ನ ಜೊತೆ ಇದೆಲ್ಲ ಅಂತ ಸ್ವಲ್ಪ ಬಾಗಿ ಆತನ ಹಣೆ ಮೇಲೆ ಮುತ್ತಿಟ್ಟು ಹೀಗೆ ಕೊಡ್ತಾರೆ ನೋಡಿ ಅಂತಾಳೆ. ಆಕೆಯನ್ನು ಹಾಗೇ ಮೇಲೆ ಕೇಳ್ಕೊಂಬಿಟ್ಟು ಬೈರಿಂದ ನೋಡ್ತಿದ್ದ ಆಕೆ ಕಣ್ಣುಗಳನ್ನೇ ನೋಡ್ತಾ ಅಲ್ಲಿ
ಪೋಷಕರು ಹಾಗೂ ಸಂಬಂಧಿಕರು ಮುತ್ತಿಡ್ತಾರೆ, ಆದರೆ ಗಂಡ ಮಾತ್ರ ಇಲ್ಲೇ ಮುತ್ತಿಡ್ತಾನೆ ಅಂತ ಆಕೆ ತುಟಿಗಳನ್ನ ಬೆರಳಿನಿಂದ ಸ್ಪರ್ಶಿಸ್ತಾ ಹೇಳ್ತಾನೆ. ಸುಭಿಕ್ಷಾಗ್ ಭಯದಿಂದ ಹೃದಯ ನಿಂತು ಹೋಗುವಂತಾಗತ್ತೆ. ಹುಬ್ಬುಗಳನ್ನ ಮೇಲಕ್ಕೇರಿಸಿ, ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿದ್ಯಾ ಅಂತ ಒರಟು ಧ್ವನಿಯಲ್ಲೇ ಕೇಳ್ತಾನೆ. ಆತಂಕದಿಂದ ಹಣೆಯಲ್ಲಿ ಬೆವರು ಸುರಿತಿರಲು ತಲೆಯಾಡಿಸ್ತಾ ಇಲ್ಲ ಆದರೆ ಅಂತ ಮಾತು ಹೊರಬರ್ದೆ ತಡವರಿಸ್ತಾ ಇರ್ತಾಳೆ. ಸಣ್ಣ ನಗುವಿನೊಂದಿಗೆ ಸುಭಿಕ್ಷಾಳನ್ನು ನೋಡಿ ರಿಮೋಟ್ನಿಂದ ದೀಪಗಳನ್ನ ಆಫ್ ಮಾಡಿ ಮಂದವಾದ ದೀಪವನ್ನು ಆನ್ ಮಾಡ್ತಾನೆ. ಆ ಬೆಳಕಿನಲ್ಲಿ ಹಯಗ್ರೀವನ ಮುಖದಲ್ಲಿದ್ದ ಮಂದಹಾಸ ಕಂಡು ಇನ್ನಷ್ಟು ಭಯಗೊಂಡು ಆತನ ಭುಜದ ಮೇಲೆ ತಲೆಯಿಟ್ಟು ಕಣ್ಣನ್ನು ಮುಚ್ಕೊಳ್ತಾ, ದಯವಿಟ್ಟು ನೀವು ಹಾಗೆ ನೋಡ್ತಿದ್ರೆ ನನಗೆ ಭಯ ಆಗ್ತದೆ ಅಂತ ದಯನೀಯವಾಗಿ ಬೇಡ್ಕೊಳ್ತಾಳೆ. ಆಕೆಯನ್ನು ಬಿಗಿಯಾಗಿ ತಪ್ಕೊಳ್ತಾ, ಇದಕ್ಕೆ ಭಯಪಟ್ರೆ ಇನ್ನು2 ದಿನಗಳಲ್ಲಿ ನಡೆಯೋ ಶೋಭಾನಕ್ಕೆ ಏನು ಮಾಡ್ತೀಯಾ ಅಂತ ಕೇಳ್ತಾನೆ. ಆ ಮಾತಿಗೆ ಇನ್ನಷ್ಟು ಭಯಗೊಂಡು ಆತನನ್ನು ಗಟ್ಟಿಯಾಗಿ ತಪ್ಕೊಳ್ತಾ, ಸ್ವಲ್ಪ ಸಮಯ ಕೊಟ್ಟರೆ ನಿಧಾನವಾಗಿ ಭಯ ಕಡಿಮೆ ಮಾಡ್ಕೊಳ್ತೀನಿ ಅಂತ ಅಳುವ ಧ್ವನಿಯಲ್ಲಿ ಹೇಳಿ ಆತನ ಬಿಗಿ ಹಿಡಿತಕ್ಕೆ ಮೂಳೆಗಳು ನೋಯ್ತಿರೋದನ್ನು ಸಹಿಸ್ಕೊಳ್ತಾಳೆ. ಅದಾಗಿ ಹೇಗೆ ಕಡಿಮೆ ಆಗಿಬಿಡುತ್ತೆ, ಕಡಿಮೆ ಆಗುತ್ತೆ. ಈಗ ಹೀಗೆ ತಪ್ಕೊಂಡಲ್ವಾ ಅಂದರೆ ಸ್ವಲ್ಪ ಭಯ ಕಡಿಮೆ ಆಯಿತು ಅಂತ ಅರ್ಥ ಅಲ್ವಾ? ಸರಿ ನೋಡೋಣ 2 ದಿನಗಳಲ್ಲಿ ಭಯ ಕಡಿಮೆ ಆಗುತ್ತೋ ಇಲ್ವೋ ಅಂತ. ಆದರೆ ಆ ನಂತರ ಮಾತ್ರ ನಿನ್ನನ್ನು ಬಿಡೋದಿಲ್ಲ. ಆ ಮಾತಿಗೆ ಕಣ್ಣೀರನ್ನು ತಡಿತಾ ಅದಲ್ಲ ಅಂತ ಇನ್ನೂ ಏನೋ ಹೇಳೋದಕ್ಕೆ ಆಕೆ ಹೋದರೆ, ಇನ್ಯಾವುದೇ ಮಾತು ಬೇಡ, ನಾನು ಮಲಗ್ತಿದ್ದೀನಿ ಅಂತ ಕಣ್ಣುಗಳನ್ನ ಮುಚ್ಕೊಂಡ್ಬಿಡ್ತಾನೆ. ಮತ್ತೆ ಮಾತನಾಡಿದ್ರೆ ತೊಂದರೆ ಕೊಡ್ತಾನೆ, ಹೊಡಿತಾನೆ ಅಂತ ಸುಭಿಕ್ಷಾ ಸುಮ್ಮನೆ ಕೂತು ಯೋಚನೆಯನ್ನು ಮಾಡ್ತಿರ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.